ವೀಕ್ಷಕರೇ, ಅದು 2025 ಸೆಪ್ಟೆಂಬರ್ 1ನೇ ತಾರೀಕು ತಿಯಾನ್ ಸಿಂಗ್ನ ಆ ಐಷಾರಾಮಿ ಹೋಟೆಲ್ನಲ್ಲಿ ನಡೆದಂತ SCO ಅಂದ್ರೆ ಶಾಂಘೈ ಕೋ ಆಪರೇಷನ್ ಆರ್ಗನೈಸೇಷನ್ ಸಮಿಟ್ಗಾಗಿ ವಿಶ್ವದ ಹಲವು ದೇಶಗಳ ಮುಖ್ಯಸ್ಥರು ಸೇರಿದ್ರು. ಹೊರಗಡೆ ಹಾಗೂ ಆ ಒಂದು ಹೋಟೆಲ್ನ ಆವರಣವೆಲ್ಲ ಪ್ರಶಾಂತವಾಗಿಯೇ ಇತ್ತು. ಅದೇ ಸಮಯಕ್ಕೆ ಸರಿಯಾಗಿ ಭಾರತದ ಪ್ರಧಾನಿಯಾದಂತ ಶ್ರೀ ನರೇಂದ್ರ ಮೋದಿ ಅವರು ಆ ಹೋಟೆಲ್ನಲ್ಲಿ ತಾವು ಉಳಿದುಕೊಂಡಂತ ರೂಮಿಂದ ರೆಡಿಯಾಗಿ ಹೊರಗಡೆ ಬರ್ತಾರೆ. ಅವ್ರ ಸುತ್ತಲೂ ಕೂಡ ಇದ್ದಂತ ಸೆಕ್ಯೂರಿಟಿ ತುಂಬಾ ಅಲರ್ಟ್ ಆಗಿದ್ರು. ಅವರ ಪ್ರೋಟೋಕಾಲ್ ನ ಪ್ರಕಾರ ಬುಲೆಟ್ ಪ್ರೂಫ್ ನ ಗಾಡಿ ಅವ್ರಿಗಾಗಿ ಹೊರಗಡೆ ಸಿದ್ಧ ಇತ್ತು. ಅವರು ಆ ಒಂದು ಕಾರ್ ಕಡೆಗೆ ಬರ್ತಿರುವಾಗಲೇ ಒಂದು ಅನಿರೀಕ್ಷಿತ ಘಟನೆ ಸಂಭವಿಸುತ್ತೆ ಹಾಗೂ ಇದು ವಿಶ್ವದ ಹೈ ಲೆವೆಲ್ ಇಂಟೆಲಿಜೆನ್ಸ್ ಗಳನ್ನು ಕೂಡ ದಿವ್ಯ ಸೋಜಿಗಕ್ಕೆ ಉಂಟು ಮಾಡುತ್ತೆ. ಅಲ್ಲೇ ಇದ್ದಂತ ರಷ್ಯಾದ ಸೆಕ್ಯೂರಿಟಿ ಅಧಿಕಾರಿಗಳು ತಕ್ಷಣ ಪ್ರಧಾನಿ ನರೇಂದ್ರ ಮೋದಿ ಅವರ ಬಳಿ ಬಂದು ಅವರ ಮಾರ್ಗವನ್ನ ಬದಲಿಸಿ ಆ ಒಂದು ಕಾರ್ ಬೇಡ ಅಂತ ಹೇಳಿ ಬೇರೊಂದು ಮಾರ್ಗದ ಮೂಲಕ ಅವರು ಹೋಗುವಂತೆ ಹೇಳ್ತಾರೆ. ಅಲ್ಲಿ ರಷ್ಯಾದ ಲೆಮೋಜಿನ್ ವಾಹನ ಅವ್ರಿಗಾಗಿ ರೆಡಿ ಇತ್ತು. ಸೀದಾ ಅದರತ್ತ ಬಂದು ಮೋದಿ ಅವರು ಅದರೊಳಗೆ ಕೂರ್ತಾರೆ. ವೀಕ್ಷಕರೇ, ಈ ಒಂದು ವಿಷಯ ಸಾಮಾನ್ಯದಲ್ಲ. ಒಂದು ದೇಶದ ಪ್ರಧಾನಿ ಇನ್ನೊಂದು ದೇಶದ ಅಧ್ಯಕ್ಷರ ವಾಹನದಲ್ಲಿ ಕೂತು ಅವ್ರ ಜೊತೆ ಬರೋದು ಅಂದ್ರೆ ಅದು ತುಂಬಾ ಅಪರೂಪದ ವಿಚಾರ. ಈಗ ಒಂದೇ ವಾಹನದಲ್ಲಿ 2 ಮಹಾದೇಶಗಳು ಮಹಾ ನಾಯಕರು ಕೂತಿದಂತ ಆ ಒಂದು ಅಪರೂಪದ ಕ್ಷಣದ ಸುದ್ದಿ ಆಗ ವಿಶ್ವದ ಎಲ್ಲಾ ಮಾಧ್ಯಮಗಳ ಹೆಡ್ಲೈನ್ ನಲ್ಲಿ ಸುದ್ದಿ ಆಯಿತು. ಆ ಒಂದು ಕಾರಲ್ಲಿ ಮೋದಿ ಹಾಗೂ ಪುಟಿನ್ ಇಬ್ರು ಕೂಡ 10 ನಿಮಿಷ ಕೂತಿದ್ರು. ಇದು ಯಾವುದೇ ಹಾಲಿವುಡ್ ಸಿನಿಮಾದ ರೋಚಕ ದೃಶ್ಯಕ್ಕಿಂತನೂ ಕೂಡ ಮಿಗಿಲಾದಂತ ಸನ್ನಿವೇಶ ಆಗಿತ್ತು. ಆರಂಭದ ಕೆಲ ಹೊತ್ತು ಮುಂದೆ ಸಾಗದೆ ಅಲ್ಲೇ ನಿಂತಿದ್ದಂತ ಆ ಒಂದು ವಾಹನ ಕೆಲ ಕ್ಷಣಗಳ ನಂತರ ನಿಧಾನವಾಗಿ ಚಾಲು ಆಗಿ ಮುಂದೆ ಹೋಗುತ್ತೆ. ಇವರಿಬ್ಬರ ಸ್ನೇಹ ಎಷ್ಟು ಆತ್ಮೀಯವಾದುದು ಅಂತ ತೋರಿಸೋದ್ರಲ್ಲಿ ಜಗತ್ತಿನ ಎಲ್ಲಾ ಮಾಧ್ಯಮಗಳು ಕೂಡ ಬ್ಯುಸಿ ಇದ್ರು. ಆದ್ರೆ ಇಲ್ಲಿ ಅಸಲಿ ವಿಚಾರ ಬೇರೆನೇ ಇತ್ತು. ಇದು ಸ್ನೇಹದ ವಿಷಯ ಆಗಿರ್ಲಿಲ್ಲ. ಅವರಿಬ್ರು ಇದ್ದಂತ ಆ ಒಂದು ಕಾರು ತನ್ನ ನಿಗದಿತ ಜಾಗವನ್ನು ತಲುಪಿದಾಗ ಅಲ್ಲಿ ಇನ್ನೂ ಕೂಡ ಒಂದು ವಿಚಿತ್ರ ಸಂಗತಿ ನಡೆಯುತ್ತೆ. ಅಲ್ಲಿಗೆ ಗಾಡಿ ಬಂದು ನಿಂತ ನಂತರ ಕೂಡ ಮೋದಿ ಅವರಾಗ್ಲಿ ಅಥವಾ ಪುಟಿನ್ ರವರಾಗ್ಲಿ ಅದರಿಂದ ಕೆಳಗಡೆ ಇಳಿಯೋದೇ ಇಲ್ಲ. ಅವರಿಬ್ರು ಕೂಡ ಅದರೊಳಗೆ ಸುಮಾರು 45 ನಿಮಿಷದವರೆಗೂ ಕೂತಿದ್ರು. ಆ ಭದ್ರತಾ ವಾಹನದ ಒಳಗೆ ಇದ್ದಂತ ಫೋನ್ಗೆ ಒಂದು ಎನ್ಕ್ರಿಪ್ಟೆಡ್ ಲೈನ್ ನ ಕರೆ ಕನೆಕ್ಟ್ ಆಗುತ್ತೆ. ಅತ್ತ ಕಡೆಯಿಂದ ಭಾರತದ ನ್ಯಾಷನಲ್ ಸೆಕ್ಯೂರಿಟಿ ಸಲಹೆಗಾರರಾದಂತ ಅಜಿತ್ ದೋವಲ್ ಇದ್ರು. ಆಗ ಪುಟಿನ್ ರವರಿಂದ ಒಂದು ಗಂಭೀರವಾದಂತ ಸುದ್ದಿ ಬರುತ್ತೆ. ಅವರು ಮೋದಿ ಅವರನ್ನ ಉದ್ದೇಶಿಸಿ ಈ ರೀತಿ ಹೇಳ್ತಾರೆ, ಮಿಸ್ಟರ್ ಮೋದಿಜಿ, ನಮ್ಮ ಏಜೆನ್ಸಿಗಳು ಶತ್ರುಗಳಿಂದ ಒಂದು ಗುಟ್ಟಾದ ಹಾಗೂ ಅಷ್ಟೇ ಅಪಾಯಕಾರಿ ಆದಂತ ಸುದ್ದಿಯೊಂದನ್ನ ಕಲೆ ಹಾಕಿದ್ದಾರೆ. ನಿಮ್ಗಾಗಿ ಅಲ್ಲಿ ರೆಡಿ ಇದ್ದಂತ ವಾಹನ ಅಷ್ಟು ಸೇಫ್ ಇರ್ಲಿಲ್ಲ. ಅಲ್ಲಿ ನಿಮ್ಮ ಜೀವಕ್ಕೆ ಆಪತ್ತಿತ್ತು. ಹೀಗಾಗಿ ನಾವು ನಿಮ್ಗೆ ಆ ಒಂದು ಗಾಡಿಯನ್ನು ಹತ್ತೋದಕ್ಕೆ ಬಿಡದೆ ನಮ್ಮ ಗಾಡಿಯಲ್ಲಿ ಸುರಕ್ಷಿತವಾಗಿ ಕರ್ಕೊಂಡು ಬಂದಿದ್ದೀವಿ ಅಂತ ಹೇಳ್ತಾರೆ. ಇದನ್ನ ಕೇಳದಂತ ಮೋದಿ ಅವರಿಗೆ ಅಚ್ಚರಿ ಆದ್ರೂ ಕೂಡ ಅವರು ಯಾವುದೇ ಭಾವನೆಯನ್ನ ತೋರ್ಪಡಿಸದೆ ಶಾಂತ ಸ್ಥಿತಿಯಲ್ಲೇ ಫೋನಿನ ಮೂಲಕ ಅಜಿತ್ ಧೋವಲ್ ರವ್ರಿಗೆ ಏನಿದು ಸುದ್ದಿ, ಅಲ್ಲೇನ್ ನಡೀತು ಅಂತ ಕೇಳ್ತಾರೆ. ಆಗ ಅಜಿತ್ ರವರು ಉತ್ತರ ಕೊಡ್ತಾ, ಅಲ್ಲಿ ನಿಮ್ಮ ಪ್ರಾಣಕ್ಕೆ ಅಪಾಯ ಇತ್ತು. ಶತ್ರುಗಳು ಸಿಂಹದ ಬಾಯಿಗೆ ಕೈ ಹಾಕುವಂತ ಧೈರ್ಯ ಹಾಗೂ ಪ್ಲಾನ್ ಅನ್ನ ಮಾಡಿದ್ರು. ಅಪಾಯ ಅಲ್ಲಿಯ SCO ಸಮಿಟ್ ನಡೆಯುವಂತ ಜಾಗದಲ್ಲಿ ಇರ್ಲಿಲ್ಲ. ಆ ಒಂದು ಅಪಾಯ ನಿಮ್ಮ ಹತ್ತಿರದ ರೂಪದಲ್ಲಿ ಕಾದು ಕೂತಿತ್ತು. ಅಮೆರಿಕದ CIA ಇಂದಲೇ ನೇಮಕಾದಂತ ಒಂದು ರಹಸ್ಯ ಟೀಮ್ ಅಲ್ಲಿ ನಿಮ್ಮ ಮೇಲೆ ಮಾರಣಾಂತಿಕ ದಾಳಿ ಮಾಡೋದಕ್ಕೆ ಒಂದು ದೊಡ್ಡ ಹತ್ಯೆ ಸಂಚು ನಡೆದಿತ್ತು ಎಂಬ ಸುದ್ದಿ ನಮ್ಗೆ ಸಿಕ್ತು ಅಂತ ಅವರು ತಿಳಿಸಿದ್ರು. ಈ ಒಂದು ವಿಷಯ ತಕ್ಷಣ ಸೆನ್ಸೇಷನ್ ಸ್ವರೂಪವನ್ನ ಪಡೆಯುತ್ತೆ. ಅಮೆರಿಕ ನಮ್ಮ ಮಿತ್ರ ದೇಶ. ಅದರ ಮುಖ್ಯ ತನಿಖಾ ಸಂಸ್ಥೆ ಆದಂತ CIA ಯಾಕೆ ಮೋದಿ ಅವರನ್ನ ಕಳೆದ ವರ್ಷದ ಸೆಪ್ಟೆಂಬರ್ ನಲ್ಲಿ ಟಾರ್ಗೆಟ್ ಮಾಡಿತ್ತು ಅಂತ ತಿಳಿಬೇಕಾದ್ರೆ ನಾವು ಸ್ವಲ್ಪ ಇದರ ಕುರಿತಾದಂತ ಒಂದು ಫ್ಲಾಶ್ ಬ್ಯಾಕ್ ಬಗ್ಗೆ ತಿಳಿಯೋದು ಅವಶ್ಯ. ವೀಕ್ಷಕರೇ, ಅದು 2025 ಆಗಸ್ಟ್ 27ನೇ ತಾರೀಕು. ಅದೇ ದಿವಸ ಬೆಳಗ್ಗೆ ಪಕ್ಕದ ದೇಶ ಆದಂತ ಬಾಂಗ್ಲಾದೇಶದ ಢಾಕಾ ನಗರದಲ್ಲಿ ಒಂದು ಅನಿರೀಕ್ಷಿತ ಘಟನೆ ಸಂಭವಿಸುತ್ತೆ. ಅಲ್ಲಿಯ ಒಂದು ವೆಸ್ಟರ್ನ್ ಐಷಾರಾಮಿ 5 ಸ್ಟಾರ್ ಹೋಟೆಲ್ ನಲ್ಲಿ 50 ವರ್ಷ ವಯಸ್ಸಿನ ಒಬ್ಬ ವ್ಯಕ್ತಿ ಚೆಕ್ ಇನ್ ಅನ್ನ ಮಾಡ್ತಿದ್ರು. ಆತನ ಬಳಿ 3 ದೊಡ್ಡ ಗಾತ್ರದ ಸೂಟ್ ಕೇಸ್ಗಳು ಇದ್ವು. ಅವನ ಹೆಸರು ಟೆರೆನ್ಸ್. ಆ ವ್ಯಕ್ತಿ ನೋಡೋದಕ್ಕೆ ಅಮೆರಿಕದ ಸಾಧಾರಣ ಸಿರಿವಂತ ಬಿಸ್ನೆಸ್ ಮ್ಯಾನ್ ತರ ಇದ್ದ. ಅವನು ಇಲ್ಲಿಗೆ ಒಂದು ಬಿಸ್ನೆಸ್ ನ ಟ್ರಿಪ್ ನ ಸಲುವಾಗಿ ಬಂದಿದ್ದೀನಿ ಅಂತ ಆ ಒಂದು ಹೋಟೆಲ್ ಸ್ಟಾಫ್ ನವರಿಗೆ ಹೇಳ್ಕೊಂಡಿದ್ದ. ಆದರೆ ವಾಸ್ತವವಾಗಿ ಅವನೊಬ್ಬ ಬಿಸ್ನೆಸ್ ಮ್ಯಾನ್ ಆಗಿರ್ಲಿಲ್ಲ. ಅವನು ಅಮೆರಿಕದ CIA ಏಜೆನ್ಸಿಯ ಒಬ್ಬ ಅಪಾಯಕಾರಿ ಕೋರ್ಟ್ ಆಪರೇಟಿವ್ ಆಗಿದ್ದ. ಒಂದು ಗಂಭೀರ ಹತ್ಯೆ ಸಂಚಿನ ಸಲುವಾಗಿ ಅವನು ಅಲ್ಲಿಗೆ ಬಂದಿದ್ದ. ಅವನ ಹತ್ರ ಇದ್ದಂತ ಆ 3 ಸೂಟ್ ಕೇಸ್ಗಳಲ್ಲಿ ಹೈಟೆಕ್ ಎಲೆಕ್ಟ್ರಾನಿಕ್ ವಸ್ತುಗಳು, ಎನ್ಕ್ರಿಪ್ಟೆಡ್ ಕಮ್ಯುನಿಕೇಶನ್ ಡಿವೈಸ್ಗಳು, ಇತರ ವೆಪನ್ಗಳು ಹಾಗೂ ಕೆಲವು ಬ್ಲೂ ಪ್ರಿಂಟ್ಗಳು ಇದ್ವು. ಸೆಪ್ಟೆಂಬರ್ ನಲ್ಲಿ ನಡೆಯುವಂತ SCO ಸಮಿಟ್ ನ ಸುತ್ತಮುತ್ತ ರಹಸ್ಯವಾಗಿ ಸ್ನೈಪರ್ ಗನ್ಗಳನ್ನ ಹಿಡ್ಕೊಂಡು ಆಲ್ರೆಡಿ ತಮ್ಮ ಪೊಸಿಷನ್ ಅಲ್ಲಿ ಇದ್ದಂತ ರಹಸ್ಯ ಹಿಟ್ಮ್ಯಾನ್ ಗಳ ಸ್ಕ್ವಾಡ್ಗೆ ಅವನು ಆ ಒಂದು ಹೋಟೆಲ್ ನ ರೂಮ್ ಇಂದ ಕಮಾಂಡಿಂಗ್ ಆರ್ಡರ್ ಅನ್ನ ಕೊಡ್ತಿದ್ದ. ಇತ್ತ ಹೋಟೆಲ್ ನಲ್ಲಿ ಟೆರೆನ್ಸ್ ವಿಷದ ಹಾವಿನಂತೆ ಹೊಂಚಾಕಿ ಕೂತಿದ್ದ. ಅವನ ಟಾರ್ಗೆಟ್ ಆ ಒಂದು ಸಮಿಟ್ಗೆ ಬರುವಂತ ಭಾರತದ ಪ್ರಧಾನಿ ಆದಂತ ನರೇಂದ್ರ ಮೋದಿ ಅವರು. ಅವರನ್ನ ಅಸಾಸಿನೇಟ್ ಮಾಡೋದು ಅವನ ಅಂತಿಮ ಜವಾಬ್ದಾರಿಯಾಗಿತ್ತು. ಹಾಗೂ ಇದು ಯಾವುದೋ ಉಗ್ರಗಾಮಿ ಸಂಘಟನೆಯಿಂದ ಆದಂತ ಕೃತ್ಯ ಅಂತ ಕಾಣಬೇಕು ಅಂತ ಅವನು ಮೊದಲೇ ತಯಾರಿಯನ್ನ ಮಾಡ್ಕೊಂಡಿದ್ದ. ಆದ್ರೆ ಇದರ ಹಿಡಿತ ಪೂರ್ತಿ ಇದ್ದದ್ದು ಅಮೆರಿಕದ ವಾಷಿಂಗ್ಟನ್ ನಲ್ಲಿ ಎಲ್ಲೋ ಅಡಗಿ ಕೂತಿದಂತ ಒಂದು ಗುಂಪಿನ ಕೈಯಲ್ಲಿತ್ತು. ಬಾಂಗ್ಲಾದೇಶದಂತ ದೇಶದಲ್ಲಿ ಕೂತು ಅವರಿಗೆ ಸಲಹೆ ಕೊಡೋದು ತುಂಬಾ ಸೇಫ್ ಹಾಗೂ ಇಲ್ಲಿ ತಮ್ಮ ಮೇಲೆ ಯಾರಿಗೂ ಯಾವುದೇ ವಿಧದ ಅನುಮಾನ ಬರಲ್ಲ ಅಂತ ಅವರ ಲೆಕ್ಕಾಚಾರ ಆಗಿತ್ತು. ಆದ್ರೆ ಈಗ ಭಾರತ ಇಂಥ ಟ್ರಾಪ್ಗಳಿಗೆ ಸುಲಭವಾಗಿ ಒಳಗಾಗೋದಿಕ್ಕೆ ಹಳೆಯ ಜಮಾನದ ದೇಶ ಅಲ್ಲ.
ಅದೀಗ ಪೂರ್ತಿ ಬದಲಾದಂತ ಹೊಸ ದೇಶ. ಶತ್ರುಗಳಿಗೆ ಗೊತ್ತೇ ಆಗದ ಹಾಗೆ ಅವರ ಪ್ಲಾನ್ ಅನ್ನ ನಿರ್ನಾಮ ಮಾಡುವಂತ ತಾಕತ್ತು ಭಾರತಕ್ಕೆ ಈಗ ಇದೆ ಎಂಬ ವಿಷಯ ಆ ಟೆರೆನ್ಸ್ಗೆ ಹಾಗೂ ಅವ್ರ ಕಡೆಯವ್ರಿಗೆ ಗೊತ್ತಿರಲಿಲ್ಲ. ದೇಶದ ಪ್ರಧಾನಿಯ ಭದ್ರತೆ ವಿಷಯ ಬಂದಾಗ ನಾವು ಹೈ ಅಲರ್ಟ್ ಆಗ್ತೀವಿ. ಅದೇ ತರಹ ಇಲ್ಲಿ SCO ಸಮಿಟ್ ನ ಮೇಲೆ ವಿಶ್ವದ 2 ಮಹಾ ಗುಪ್ತಚರ ಸಂಸ್ಥೆಗಳು ತಮ್ಮ ಹದ್ದಿನ ಕಣ್ಣನ್ನ ಇಟ್ಟಿದ್ವು. ಒಂದು ಭಾರತದ ರಾ ಏಜೆನ್ಸಿ ಹಾಗೂ ಇನ್ನೊಂದು ರಷ್ಯಾದ SVR. ಈ ಸಮಿಟ್ ನ ಸಭೆಯ ದಿನ ಹತ್ರ ಆಗ್ತಿದ್ದಂತೆಲ್ಲ ರಷ್ಯಾದ SVR ನ ಇಂಟೆಲಿಜೆನ್ಸ್ ಕೆಲ ಅನುಮಾನ ಹುಟ್ಟಿಸುವಂತ ರೇಡಿಯೋ ಫ್ರೀಕ್ವೆನ್ಸಿಗಳನ್ನ ಇಂಟರ್ಸೆಪ್ಟ್ ಮಾಡಿತ್ತು. ಈ ಸಿಗ್ನಲ್ಗಳು ಸಾಮಾನ್ಯವಾದುದು ಆಗಿರಲಿಲ್ಲ. ಇವು ಹೈ ಲೆವೆಲ್ CIA ಇನ್ಸ್ಕ್ರಿಪ್ಷನ್ ಪ್ರೋಟೋಕಾಲ್ಸ್ ಆಗಿದ್ವು. ಇವು ಢಾಕಾ ನಗರ ಹಾಗೂ SCO ಸಮಿಟ್ ನಡೆಯುವಂತ ಸ್ಥಳಗಳ ನಡುವೆ ಸಶಕ್ತವಾಗಿದ್ವು. ಇದನ್ನು ಗ್ರಹಿಸಿದಂತ ರಷ್ಯಾದ ಗುಪ್ತಚರ ಅಧಿಕಾರಿಗಳು ಈ ಒಂದು ವಿಷಯವನ್ನ ತಕ್ಷಣ ಭಾರತದ ನ್ಯಾಷನಲ್ ಸೆಕ್ಯೂರಿಟಿಯ ಅಜಿತ್ ರವರಿಗೆ ಈ ಒಂದು ಸುದ್ದಿಯನ್ನ ಮುಟ್ಟಿಸಿದ್ವು. ಆಗ ಅರ್ಧ ರಾತ್ರಿಯಲ್ಲಿ ದೆಹಲಿಯಲ್ಲಿ ಒಂದು ತುರ್ತು ಸಭೆಯನ್ನ ಏರ್ಪಡಿಸಲಾಗಿತ್ತು. ಅಲ್ಲಿ ರಾ ಚೀಫ್, IB ಡೈರೆಕ್ಟರ್ ಹಾಗೂ ದೋವಲ್ ಒಂದು ಟೇಬಲ್ ಸುತ್ತ ಕೂತಿದ್ರು. ರಾದ ಮುಖ್ಯ ಅಧಿಕಾರಿಯೊಬ್ಬರು ದೋವಲ್ ರವ್ರಿಗೆ ಈ ಒಂದು ವಿಷಯವನ್ನು ಹೇಳಿದಾಗ ಅಲ್ಲಿ ಟಾರ್ಗೆಟ್ ನಮ್ಮ ಪ್ರಧಾನಿ ಮೋದಿ ಅಂತ ಅರಿತಂತ ದೋವಲ್ ರವರು ಶತ್ರುಗಳು ಏನಾದರೂ ಮೋದಿ ಅವ್ರ ಮೇಲೆ ಕಣ್ಣು ಹಾಕಿದ್ರೆ ಅವ್ರಿಗೆ ಆಗ ನಾವೇನು ಅಂತ ತೋರಿಸಬೇಕು ಅಂತ ಹಠವನ್ನ ತೊಟ್ಟಿದ್ರು. ಅವರು ರಷ್ಯಾದ ಕೌಂಟರ್ ಪಾರ್ಟ್ಸ್ ಜೊತೆ ಸಂಪರ್ಕವನ್ನ ಸಾಧಿಸಿದ್ರು. 2025 ಸೆಪ್ಟೆಂಬರ್ 1 ರಾತ್ರಿ ಕರೆ ಮಾಡಿ ಅವ್ರಿಗೆ ಈ ಬಗ್ಗೆ ತಿಳಿಸ್ತಾರೆ. ಹಾಗಾಗಿನೇ ಅವತ್ತು ಬೆಳಗ್ಗೆ ಮೋದಿ ಅವರು ತಮ್ಮ ಗಾಡಿ ಹತ್ತೋದಕ್ಕೆ ಬಿಡದೆ ಪುಟಿನ್ ರವರ ವಾಹನದಲ್ಲಿ ಅವರನ್ನ ಹತ್ತಿಸಿ ಕೂರಿಸಿದ್ರು. ಇನ್ನು ಪೊಸಿಷನ್ ಅಲ್ಲಿ ಕಾದು ಕೂತಿದ್ದ ಸ್ನೈಪರ್ಗಳು ಢಾಕಾದಲ್ಲಿ ಇರುವಂತಹ ಟೆರೆನ್ಸ್ ಎಂಬ ವ್ಯಕ್ತಿಯಿಂದ ಆದೇಶ ಬಂದಾಗ ಮಾತ್ರನೇ ದಾಳಿ ಮಾಡೋದು ಅಂತ ಇಂಟೆಲಿಜೆನ್ಸ್ ಅವ್ರಿಗೆ ಗೊತ್ತಿತ್ತು. ಅವರಿಬ್ಬರು ನಡುವೆ ಇದ್ದಂತ ಸಂಪರ್ಕವನ್ನೇ ಕಡಿದು ಹಾಕಿದ್ರೆ ಈ ಒಂದು ರಹಸ್ಯ ಮಿಷನ್ ತಾಂತಾನೆ ರದ್ದಾಗುತ್ತೆ ಅಂತ ಲೆಕ್ಕ ಹಾಕಿದ್ರು. ಆಗ್ಲೇ ನೋಡಿ ಆಪರೇಷನ್ ಸೈಲೆಂಟ್ ಟೇಕ್ ಡೌನ್ ಶುರುವಾಗಿದ್ದು. 2025 ಸೆಪ್ಟೆಂಬರ್ 1 ಢಾಕಾದ ಅದೇ ಹೋಟೆಲ್ನಲ್ಲಿ ಟೆರೆನ್ಸ್ ತನ್ನ ಕೆಲಸದ ಕೊನೆ ಸಿದ್ಧತೆಯನ್ನ ನಡೆಸ್ತಿದ್ದ. ಅವನ ಕೈಲಿ ಒಂದು ಐಸ್ಡ್ ವಿಸ್ಕಿ ಗ್ಲಾಸ್ ಇತ್ತು. ಅವನು ಅದನ್ನ ಸ್ಟೈಲ್ ಆಗಿ ಹೀರ್ತಾ ತನ್ನ ಮುಂದಿನ ಆದೇಶಕ್ಕೆ ರೆಡಿಯಾಗೋನಿದ್ದ. ಇವನ ಸಾವು ಎಷ್ಟು ವಿಚಿತ್ರ ಹಾಗೂ ಅನಿರೀಕ್ಷಿತವಾಗಿತ್ತು ಅಂದ್ರೆ ಯಾರಿಗೂ ಅದರ ಪಿಸು ಧ್ವನಿ ಕೂಡ ಕೇಳಬರ್ಲಿಲ್ಲ. ಅವನು ಕುಡಿತಾ ಇದ್ದಂತ ವಿಸ್ಕಿ ಗ್ಲಾಸ್ ನಲ್ಲಿ ಅವನಿಗಾಗಿ ಅವನ ಸಾವು ಹೊಂಚ್ ಹಾಕಿ ಕೂತಿತ್ತು. ಅದರ ಒಳಗೆ ಅದಾಗ್ಲೇ ಅವನಿಗೆ ಗೊತ್ತಿಲ್ಲ ಹಾಗೇನೆ ಡೆಡ್ಲಿ ಕೆಮಿಕಲ್ ನ ಮಿಶ್ರಣ ಸೇರಿತ್ತು. ಇದು ಸಾಮಾನ್ಯವಾದಂತ ವಿಷ ಆಗಿರ್ಲಿಲ್ಲ. ಅದು ಅವನ ದೇಹ ಸೇರಿದ ತಕ್ಷಣನೇ ಇಡೀ ನರ್ವಸ್ ಸಿಸ್ಟಮ್ ಬ್ಲಾಕ್ ಆಗುವಷ್ಟು ಅದು ಶಕ್ತಿಶಾಲಿ. ಇದು ಒಂದು ಹೈಗ್ರೇಡ್ ಅಸಾಸಿನೇಷನ್ ವೆಪನ್. ಇದನ್ನ ವಿಶ್ವದ ಕೆಲ ಟಾಪ್ ಏಜೆನ್ಸಿಗಳು ಮಾತ್ರನೇ ರಹಸ್ಯವಾಗಿ ಬಳಕೆ ಮಾಡ್ತವೆ. ಇಂಥ ವಿಷ ಮಿಶ್ರಿತ ಡ್ರಿಂಕ್ ಅನ್ನ ಸೇವಿಸ್ತಾನೆ ಈ ಟೆರೆನ್ಸ್ ತಲೆ ತಿರುಗಿ ಮೈಯೆಲ್ಲ ಬೆವತು ಕೆಳಗೆ ಬೀಳುವಂತಾಯ್ತು. ಅವನು ತನ್ನ ಕಮ್ಯುನಿಕೇಶನ್ ಡಿವೈಸ್ ಗಳ ಬಳಿ ಹೋಗಿ ಸಿಗ್ನಲ್ ಕೊಡೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಸಾಧ್ಯವಾಗದೆ ಕುಸ್ತು ಬಿದ್ದಿದ್ದ. ಅವನ ಜೀವ ಅವನಿಗೆ ಗೊತ್ತಾಗುವಂತ ಮೊದಲೇ ಹೊರಟು ಹೋಗಿತ್ತು. ಈ ರೀತಿ ಹತ್ಯೆ ಸಂಚಿಗೆ ಮುಂದಾಗಬೇಕಿದ್ದವನೇ ರಹಸ್ಯವಾಗಿ ಹತ್ಯೆಗೆ ಒಳಗಾಗಿದ್ದ. ಅವನ ಸಾವಿನ ಸುದ್ದಿ ಅವನನ್ನ ಚೂ ಬಿಟ್ಟಿದಂತ ಅಮೆರಿಕನ್ ಏಜೆನ್ಸಿಗಳಿಗೆ ಗೊತ್ತಾಗ್ತಿದ್ದ ಹಾಗೇನೆ ಅವ್ರಿಗೆ ಗಾಬರಿ ಉಂಟಾಯ್ತು. ಅವನ ಕತೆ ಮುಗಿದೋಗಿದೆ. ನಮ್ಮ ಪ್ಲಾನ್ ನ ಒಳಗೆ ಬೇರೆ ಯಾರೋ ನಮ್ಗೆ ಗೊತ್ತಾಗದ ರೀತಿಯ ಒಳತೋರಿ ಇದನ್ನ ನಿಲ್ಸಿದ್ದಾರೆ ಅಂತ ಅಮೆರಿಕನ್ ಎಂಬಾಸಿಗಳಿಗೆ ಅರ್ಥ ಆಯ್ತು. ತಕ್ಷಣ ಢಾಕಾಗೆ ಬಂದು ಇಳಿದಂತ ಅಮೆರಿಕನ್ ಸಿಬ್ಬಂದಿ ಆ ಹೋಟೆಲ್ಗೆ ಢಾಕಾದ ಪೊಲೀಸರಿಗೂ ಹೋಗೋದಿಕ್ಕೆ ಬಿಡದೆ ಟೆರೆನ್ಸ್ ನ ಶವನ ವಶಕ್ಕೆ ಪಡ್ಕೊಳ್ತಾರೆ. ಢಾಕಾದ ಪೊಲೀಸರು ಆ ಶವದ ಮಾಜಾ ನಡೆಸಿ ಮರಣೋತ್ತರ ಪರೀಕ್ಷೆ ಮುಂದಾಗೋದಿಕ್ಕೆ ಅಮೆರಿಕದವರು ಅವಕಾಶವನ್ನೇ ಕೊಡ್ಲಿಲ್ಲ. ಹಾಗೆ ಮಾಡಿದ್ರೆ ಸಾವಿನ ಸತ್ಯ ಬಯಲಾಗಿ ಅವರ ಪ್ಲಾನ್ ಎಲ್ಲ ಜಗಜ್ಜಾಹೀರು ಆಗುತ್ತೆ ಅನ್ನುವಂತ ಭಯದಿಂದ ಅವರು ಅವನ ಶವವನ್ನು ಕಲೆಕ್ಟ್ ಮಾಡಿ ಅದನ್ನ ವಿಶೇಷ ಫ್ಲೈಟ್ ನ ಮೂಲಕ ಅಮೆರಿಕಕ್ಕೆ ಸಾಗಿಸಿದ್ರು. ಹಾಗೂ ಹೋಟೆಲ್ನಲ್ಲಿ ಇದ್ದಂತ ಅವನ ಎಲೆಕ್ಟ್ರಾನಿಕ್ ಉಪಕರಣಗಳು, ನಕ್ಷೆಗಳು ಮತ್ತು ಎಲ್ಲ ಎಲೆಕ್ಟ್ರಾನಿಕ್ ಉಪಕರಣಗಳು ಹಾಗೂ ಇತರ ವೆಪನ್ ಇತ್ಯಾದಿ ವಸ್ತುಗಳನ್ನ ಅವರು ಸಂಗ್ರಹಿಸಿ ತಮ್ಮ ಬಳಿ ಇಟ್ಕೊಂಡ್ರು. ಇಷ್ಟೆಲ್ಲ ಲಂಡನ್ ಹಾಗೂ ವಾಷಿಂಗ್ಟನ್ನ ನಗರಗಳ ಸರ್ವರ್ಗಳ ಬಳಿ ಕೂತಿದ್ದಂತ ಸೈಬರ್ನ ತಜ್ಞರು ಅನೇಕ ಗಂಟೆಗಳವರೆಗೂ ಸಿಸ್ಟಮ್ ಮುಂದೆ ಕೂತು ಈ ಟೆರೆನ್ಸ್ನ ಎಲ್ಲಾ ಡಿಜಿಟಲ್ ಡಾಟಾವನ್ನ ಟ್ರೇಸ್ ಮಾಡಿ ಅದನ್ನ ಕಂಪ್ಲೀಟ್ ಅಳಸಾಕುವಂತ ಪ್ರಯತ್ನವನ್ನ ಮಾಡ್ತಾರೆ. ಯಾವ ರೀತಿ ಅಂದ್ರೆ ಆ ಹೆಸರಿನ ಒಬ್ಬ ವ್ಯಕ್ತಿ ಜಗತ್ತಲ್ಲಿ ಇದ್ದ ಅನ್ನುವಂತ ವಿಷಯವನ್ನ ಅವರು ಮರೆಮಾಚಿದ್ರು. US ಆರ್ಮಿ ಸ್ಪೆಷಲ್ ಆಪರೇಷನ್ ಕಮಾಂಡ್ ನ ಸ್ಪೋಕ್ಸ್ಮನ್ ಒಬ್ರು ಸೆಪ್ಟೆಂಬರ್ 1 ಅಮೆರಿಕದಲ್ಲಿ ನಡೆದಂತ ಒಂದು ಪ್ರೆಸ್ ಸಭೆಯಲ್ಲಿ ವಿಚಿತ್ರ ಹೇಳಿಕೆಯನ್ನ ಕೊಟ್ಟಿದ್ರು. ಅವ್ರ ಪ್ರಕಾರ ಈಗ ಯಾವ ವ್ಯಕ್ತಿಯ ಸಾವಿನ ಚರ್ಚೆ ಆಗ್ತಿದೆಯೋ ಅವನು ಸತ್ತಿಲ್ಲ, ನಮ್ಮ ದೇಶದಲ್ಲಿ ಆತ ಸುರಕ್ಷಿತವಾಗಿ ಇದ್ದಾನೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಇದೇ ತಿಂಗಳ 4 ಲೆಫ್ಟಿನೆಂಟ್ ಕರ್ನಲ್ ಇಲಿಯಂಡ್ ಸ್ಕಾಟ್ ಎಂಬುವರು ಢಾಕಾದಲ್ಲಿ ನಮ್ಮ ಯಾವುದೇ ಆನ್ ಗೋಯಿಂಗ್ ಆಪರೇಷನ್ ನಡೀತಿಲ್ಲ, ಅದೆಲ್ಲ ಸುಳ್ಳು ಹಾಗೂ ವದಂತಿ ಮಾತ್ರ ಅಂತ ಅವರು ಹೇಳಿಕೆಯನ್ನ ಕೊಟ್ಟರು. ಇನ್ನು 2 ಸೆಪ್ಟೆಂಬರ್ಗೆ ಮೋದಿ ಅವರು ಸುರಕ್ಷಿತವಾಗಿ ಭಾರತಕ್ಕೆ ಬಂದಿಳಿದ್ರು. ಮಾರನೇ ದಿವಸನೇ ಅವರು ದೆಹಲಿಯಲ್ಲಿ ಒಂದು ಸಾರ್ವಜನಿಕ ಸಭೆಯಲ್ಲಿ ನಿಂತು ಮಾತನಾಡಿದ್ರು. ಸದಾ ಮಂದಹಾಸ ಹಾಗೂ ವಿಶ್ವಾಸದಿಂದಲೇ ಮಾತನಾಡುವಂತ ಅವರ ಮುಖದಲ್ಲಿ ಅವತ್ತು ಮಾತ್ರ ವಿಚಿತ್ರವಾದಂತ ಭಾವನೆ ತುಂಬಿತ್ತು. ಮಾತಾಡುವಾಗ ಅವರು, ನಾನು ಇದೀಗ ತಾನೇ ಚೀನಾ ಹಾಗೂ ಜಪಾನ್ ದೇಶಗಳ ಭೇಟಿ ಮಾಡಿ ಕಳೆದ ರಾತ್ರಿಯಷ್ಟೇ ಹಿಂದಿರುಗಿ ಬಂದೆ. ನಾನು ನನ್ನ ದೇಶವನ್ನ ಪ್ರತಿನಿಧಿಸಲು ಅಲ್ಲಿಗೆ ಹೋಗಿದ್ದಕ್ಕೆ ನೀವೀಗ ಸಂತಸದಿಂದ ಚಪ್ಪಾಳೆ ಹೊಡಿತಿದ್ದೀರಾ ಅಥವಾ ನಾನು ಅಲ್ಲಿಂದ ಜೀವಂತವಾಗಿ ಮತ್ತೆ ಸುರಕ್ಷಿತವಾಗಿ ವಾಪಸ್ ಬಂದಿದ್ದಕ್ಕೆ ನೀವು ಚಪ್ಪಾಳೆ ಹೊಡಿತಾ ಇದ್ದೀರಾ ಅಂತ ಕೇಳಿದ್ರು. ಅವರ ಮಾತಿನ ಈ ಒಂದು ಸಾಲನ್ನ ಗಮನಿಸಿ ಅವರು, ನಾನು ಜೀವಂತವಾಗಿ ಬಂದಿದ್ದಕ್ಕೆ ನೀವು ಚಪ್ಪಾಳೆ ಹೊಡಿತಾ ಇದ್ದೀರಾ ಅಂತ ಈ ದೇಶದ ಜನತೆಯನ್ನ ಕೇಳಿದ್ರು.
ಅವರ ಒಂದೊಂದು ಮಾತಿನ ಹಿಂದೆ ಕೂಡ ಒಂದೊಂದು ಅರ್ಥ ಹಾಗೂ ಸೈಲೆಂಟ್ ಮೆಸೇಜ್ ಇರುತ್ತೆ. ಈ ಒಂದು ಘಟನೆ ಆದ್ಮೇಲೆ ಅವರ ಮುಂದಿನ ಎಲ್ಲ ಅಂತಾರಾಷ್ಟ್ರೀಯ ಟ್ರಿಪ್ ಹಾಗೂ ವಿಸಿಟ್ಗಳು ಒಂದು ಕ್ಯಾನ್ಸಲ್ ಆದವು ಅಥವಾ ಮುಂದಕ್ಕೆ ಹಾಕಲ್ಪಟ್ವು. ವಿಶೇಷವಾಗಿ ಅವರ US ಟ್ರಿಪ್ಗಳು ರದ್ದಾದವು. ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯ ಸೆಷನ್ಗೂ ಅವರು ಹೋಗಬೇಕಿತ್ತು, ಆದ್ರೆ ಅದು ಕೂಡ ಸ್ಕಿಪ್ ಆಯಿತು. ಮತ್ತೆ ಗಾಜಾ ಪೀಸ್ ಸಮಿಟ್ ಸಭೆಗೆ ಈಜಿಪ್ಟ್ನ ಅಧ್ಯಕ್ಷರ ಜೊತೆ ಅವರ ಸಮಾಲೋಚನೆ ಇತ್ತು, ಅದು ಕೂಡ ಸ್ಕಿಪ್ ಆಯಿತು. ಇನ್ನು ಕೋಲಾಲಂಪುರ್ನಲ್ಲೂ ಕೂಡ ಒಂದು ಸಮಿಟ್ ಅನ್ನ ಏರ್ಪಡಿಸಲಾಗಿತ್ತು, ಅಲ್ಗೂ ಮೋದಿಯವರು ಹೋಗ್ಲಿಲ್ಲ. ಅಲ್ಲಿಗೆ ಅವ್ರ ಬದಲಿಗೆ ಬೇರೆ ಡೆಲಿಗೇಟ್ಗಳು ಹೋದ್ರು. ಈ ಎಲ್ಲ ಮುಖ್ಯ ಸಭೆಗಳು ಕೂಡ ಸೆಪ್ಟೆಂಬರ್ನಲ್ಲಿ ನಡೆದಂತ SCO ಸಮಿಟ್ನ ಸುತ್ತಮುತ್ತನೇ ಇದ್ವು. ಇವೆಲ್ಲ ಈ ರೀತಿ ಸ್ಕಿಪ್ ಆಗಿದ್ದು ಕಾಕತಾಳೀಯ ಸಂಗತಿನ ಗೊತ್ತಿಲ್ಲ. ಅಮೆರಿಕ ದೇಶ ಈ ಭಾರತ ತನ್ನ ಸ್ಟ್ರಾಟಜಿಕ್ ಪಾರ್ಟ್ನರ್ ಅಂತ ಯಾವಾಗ್ಲೂ ಹೇಳ್ತಾ ಇರುತ್ತೆ. ಹೀಗಿದ್ದು ಕೂಡ ಇದು ಯಾಕೆ ನಮ್ಮ ದೇಶದ ನಾಯಕನನ್ನ ಈ ರೀತಿ ಟಾರ್ಗೆಟ್ ಮಾಡಬೇಕು ಅಂತ ತಿಳಿಯೋದಕ್ಕೆ ಸ್ವಲ್ಪ ನಮ್ಮ ದೇಶದ ನೆರೆ ರಾಷ್ಟ್ರಗಳ ಕಡೆ ನಾವು ನೋಡಬೇಕು. ಕಳೆದ ಕೆಲ ವರ್ಷಗಳಿಂದ ನಮ್ಮ ನೆರೆ ದೇಶಗಳಲ್ಲಿ ಏನೇನು ಬೆಳವಣಿಗೆ ಆಗ್ತಾ ಇದೆ ಅಂತ ನೋಡಿದ್ರೆ ಬಾಂಗ್ಲಾದಲ್ಲಿ ಧಾರ್ಮಿಕ ಕಲಹ ಹಾಗೂ ಸರ್ಕಾರದ ಅರಾಜಕತೆ ಉಂಟಾಗಿದೆ. ದೇಶಕ್ಕೆ ದೇಶವೇ ಬಂಡಾಯದ ಅಗ್ನಿಯಲ್ಲಿ ಉರಿತಾ ಇದೆ. ಇನ್ನು ಶ್ರೀಲಂಕಾದಲ್ಲಿ ಉಂಟಾಗಿರುವಂತಹ ಆರ್ಥಿಕ ಹಾಗೂ ರಾಜಕೀಯ ದುಸ್ಥಿತಿ ಇಡೀ ಜಗತ್ತಿಗೆ ಕಾಣ್ತಿದೆ. ಇವುಗಳಿಂದಾಗಿ ಭಾರತದ ಸುತ್ತಲೂ ಕೂಡ ಒಂದು ರಿಂಗ್ ಆಫ್ ಫೈರ್ ಅಂದ್ರೆ ಬೆಂಕಿಯ ಬಲೆ ನಿರ್ಮಾಣ ಆಗ್ತಿದೆ. ಇದನ್ನ ಅಮೆರಿಕದ CIA ತರದ ಏಜೆನ್ಸಿಗಳು ನಮ್ಮ ವಿರುದ್ಧ ಷಡ್ಯಂತ್ರ ಮಾಡೋದಕ್ಕೆ ಬಳಕೆಯನ್ನ ಮಾಡ್ತಿವೆ. ಇನ್ನು ಪಿಯೂಷ್ ಗೋಯಲ್ ರವರು ಕೆಲ ಸಮಯದ ಹಿಂದೆ ನೀವು ನಮ್ಮಿಂದ ಬಲವಂತದ ಸಹಿ ಹಾಕೊಂಡು ಯಾವುದೇ ಟ್ರೇಡ್ ಒಪ್ಪಂದ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಅಮೆರಿಕಾಗೆ ಟಕ್ಕರನ್ನ ಕೊಟ್ಟಿದ್ರು. ಇನ್ನು ಮೋದಿಯವರು ಅಮೆರಿಕದ ಶತ್ರು ದೇಶಾದಂತ ರಷ್ಯಾದ ಜೊತೆ ಅನೇಕ ಒಪ್ಪಂದವನ್ನ ಮಾಡಿಕೊಳ್ಳುವಂತ ಮೂಲಕ ಸ್ನೇಹದಿಂದಲೇ ಇದ್ದಾರೆ. ಈ ಎಲ್ಲವೂ ಕೂಡ ಅಮೆರಿಕಾಗೆ ನಮ್ಮ ವಿರುದ್ಧ ನಿಲ್ಲುವಂತೆ ಮಾಡಿವೆ. ಬಾಂಗ್ಲಾದೇಶದಲ್ಲಿ ನಡೆದಂತ ಟೆರೆನ್ಸ್ ಸಾವಿಗೂ ನಮಗೂ ಯಾವುದೇ ಸಂಬಂಧ ಇಲ್ಲ, ನಾವು ಮೋದಿಯವರ ವಿರುದ್ಧ ಯಾವುದೇ ಹತ್ಯೆ ಸಂಚು ಮಾಡಿಲ್ಲ ಅಂತ ಅಮೆರಿಕ ಈಗಲೂ ಕೂಡ ಹೇಳ್ತಿದೆ. ಹಾಗಾದ್ರೆ ಅವನ ಶವವನ್ನು ಅವರು ವಶಕ್ಕೆ ಪಡೆದಿದ್ದಾದರೂ ಯಾಕೆ? ಅವನ ಎಲ್ಲ ಸಂಪೂರ್ಣ ಡಾಟಾವನ್ನ ಅಳಿಸಾಕಿದ್ಯಾಕೆ? ವೀಕ್ಷಕರೇ, ಈ ಇಡೀ ಸಂಚಿನ ಬಗ್ಗೆ ಹಾಗೂ ಬೆಳವಣಿಗೆ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಮೆಂಟ್ನ ಮೂಲಕ ತಪ್ಪದೆ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.